ನಾನು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಟ್ಟಿದ್ದೆ, ಅದು ನಿಜ. ನಿನಗೆ ಲವ್ ಅಂದ್ರೆ ಇಷ್ಟನಾ? ಆಪ್ಷನ್ಗಳೇ ತಪ್ಪು ಬರ್ದಿದೆ. ನನ್ನ ನಕ್ಷತ್ರನೇ ಹಂಗೆ ಅನ್ಸುತ್ತೆ. ನೆಕ್ಸ್ಟ್ ಶ್ರಾವಣ ಬಂದ್ಮೇಲೆ ಟಾಪಲ್ ಬರ್ಬೋದೇನೋ. ಅಪ್ಪ ಅಮ್ಮಗೆ ಸುಳ್ಳು ಹೇಳಿ ಹುಡುಗರ ಜೊತೆ ಹೋಗಿರ್ತೀನಿ. ಮಾಮೂಲಿ ಕ್ವಶನ್ ಕೇಳು, ಆ ಕ್ವಶನ್ಗೆ ಟ್ವಿಸ್ಟ್ ಅಂತೆ. ಯಾವಾಗ್ಲೂ ತಲೆಯಿಂದ ಯೋಚನೆ ಮಾಡ್ತೀನಿ. ನಾನ್ ಬೇರೆ ಬೇರೆ ಕಡೆಯಿಂದ ಯೋಚನೆ ಮಾಡ್ತಾರೇನೋ ಅನ್ಕೊಂಡೆ. ಡಿಪ್ರೆಷನ್. ನಿನ್ ತಲೆ ಅಲ್ಲ, ನೀನ್ ಏನೇನ್ ಯೂಸ್ ಮಾಡಿದ್ರು ನಿನಗೆ ಇದು ಕ್ಯಾನ್ಸರ್ ಮಾಡಕ್ ಬರಲ್ಲ. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಸೂಪರ್ ಆಗಿದ್ದೀವಿ. ಇವತ್ತೇನಪ್ಪ ಈ ಒಂದು ಸೆಟಪ್ಪಲ್ಲಿ ಇದ್ದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾವು ಚೇತನ ಮನೆಯಲ್ಲಿ ಇದ್ದೀವಿ. ಎಸ್, ಬೇಕು ಒಂದು ಪಿಲ್ಲೋ. ನಂಗೆ ಅದು ಬೇಕು, ನಾಯಿ ಮರಿಬೇಕು. ಹಾಂ, ಇವತ್ತೊಂದು ಗೇಮ್ ಆಡೋಣ ಅಂತ ಅಂದ್ಕೊಂಡಿದ್ವಿ. ಸುಮ್ಮನೆ ಗೇಮ್ ಆಡಿದ್ರೆ ಮಜಾ ಬರಲ್ಲ. ಸೊ ಅದಕ್ಕೆ ನಾವೇನು ಮಾಡಿದ್ದೀವಿ, ನಮ್ಮ ಕೈಯಲ್ಲಿ 10,000 ಇದೆ. 5,000 ನಂದು, 5,000 ಅವಳ್ದು. ಈ ಗೇಮಲ್ಲಿ ವಿನ್ ಆದವರಿಗೆ ಈ ಪೂರ್ತಿ 10,000 ಹೋಗುತ್ತೆ. 10,000 ಹೋಗುತ್ತೆ ಯಾರು ವಿನ್ ಆಗ್ತಾರೆ. ಸೋತವರು ಏನು ಮಾಡೋಕ್ಕಾಗಲ್ಲ, 5,000 ರೂಪಾಯಿ ಕಳ್ಕೊತಾರೆ. ಈ ಗೇಮ್ನ ಟ್ವಿಸ್ಟ್ ಇದು. ಕೊಡು, ಒಂದ್ಸತಿ ಕೌಂಟ್ ಮಾಡ್ತೀನಿ. ಮಾಡಮ್ಮ. ನನ್ನ ಮೇಲೆ ನಂಬಿಕೆನೇ ಇಲ್ಲ ಅಲ್ಲ, ನಾನು ದುಡ್ಡು ಹಾಕಿದ್ದೀನಮ್ಮ. ನಿನ್ನ ಕೈಲೇ 5,000 ರೂಪಾಯಿ ಹಾಕ್ಸಿಲ್ಲ. ಆದ್ರೆ ನೀನು ಮಿಸ್ ಆಗಿ, ನಾನು ಕೊಡ್ಬೇಕಾದ್ರೆ 5 ಇತ್ತು, ನೀನು ಕೊಡ್ಬೇಕಾದ್ರೆ ಅದು ಮಿಸ್ ಆಗಿ ನಾನು ಹೆಂಗೂ ಗೆಲ್ತೀನಲ್ಲ. 9,000 ನನಗೆ ಬಂದ್ಬಿಟ್ರೆ 10,000 ಇದೆ ಇಲ್ಲಿ. ಎಸ್ ಗೈಸ್, 10,000 ಇಲ್ಲೇ ಇಟ್ಟಿರ್ತೀವಿ. ಇದ್ರ ಮೇಲ್ಗಡೆ ಇರುತ್ತೆ. ಸೊ ಇವಾಗ ಗೇಮ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಗೇಮ್ ನೇಮ್ ಬಂದು 2 ಟ್ರುತ್ 1 ಲೈ. 3 ಆಪ್ಷನಲ್ಲಿ 2 ಟ್ರುತ್ ಇರುತ್ತೆ, ಹಾಗೆ 1 ಲೈ ಇರುತ್ತೆ. ಅದನ್ನು ನಾವು ಕಂಡುಹಿಡಿಬೇಕು, ಅಪೋಸಿಟ್ ಪರ್ಸನ್. ಸೊ ಚೇತು ಏನಾರ ಕ್ವೆಶನ್ ಕೇಳಿದಾಗ ನಾನು ಅವಳಿಗೆ ಆನ್ಸರ್ ಮಾಡಬೇಕು. ಲೈಕ್ ಟ್ರುತ್ ಯಾವ್ದು 2 ಇದೆ, ಲೈ ಯಾವುದಿದೆ ಅಂತ. ಸೇಮ್ ಆ್ಯಸ್ ಇಟ್ ಈಸ್ ನಾನು ಕ್ವೆಶನ್ ಕೇಳಿದಾಗ ಚೇತು ಕಂಡುಹಿಡಿಬೇಕು. ಸೊ ಇದು ರಿಲೇಟೆಡ್ ಫನ್ ಆಗಿರುತ್ತೆ. ನೋಡೋಣ ಯಾವ ಥರ ಕ್ವೆಶನ್ಸ್ ಇರುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕೆ ಅಂದರೆ ಇದು ನಮ್ಮ ಬಗ್ಗೆನೇ ಕ್ವೆಶನ್ಸ್ ಕೇಳೋಕ್ಕೆ. ಓಕೆ, ನಮಗೆ ಒಂದೊಂದು ವಿಚಾರ ಗೊತ್ತಿರಲ್ಲ. ಸೊ ಈ ಥರ ಆಟ ಆಡುವಾಗ, ಅಂದರೆ ಈ ಥರ ಗೇಮ್ ಆಟ ಆಡಬೇಕಾದ್ರೆ ಗೊತ್ತಾಗುತ್ತೆ. ನಮ್ಮ ಬಂಡವಾಳಗಳು ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಯಾರಮ್ಮ ಸ್ಟಾರ್ಟ್ ಮಾಡೋದು? ನಾನಾ, ನೀನಾ? ನಾನೇ. ನಾನು ಸರಿ, ಪ್ರತಿ ಗೇಮಲ್ಲೂ ನಾನೇ ಬಿಟ್ಕೊಡ್ತಾ ಇದ್ದೀನಿ ಗೈಸ್. ಈ ಸರಿ ಬಿಟ್ಕೊಡಲ್ಲ, ನಾನು ಆಗಲ್ಲ. ಕ್ಲಬ್ ಸಾಕು. ಇಲ್ಲ, ಇವಾಗ ವೈಟ್ ಬಿದ್ದವರು ಫಸ್ಟ್ ಅಂತ. ಸರಿ. ಇದು ಕಾಯಿನ್ ಇಲ್ವಾ? ಟಾಸ್ ಹಾಕೋಣ. ಸರಿ ಆಯ್ತು, ನಿಂಗೆ ಬಿಟ್ಕೊಡ್ತೀನಿ ನಡಿ, ಪರವಾಗಿಲ್ಲ. ಎಲ್ಲ ಬಿಟ್ಕೊಟ್ಟಿದ್ದೀನಿ, ಇದೊಂದು ಬಿಟ್ಕೊಡಕ್ಕಾಗತ್ತೆ. ಓಕೆ, ನಾನೇ ಕೇಳ್ತೀನಿ. ಪ್ರೇಕ್ಷಕರ ಒತ್ತಾಯದ ಮೇಲೆಗೆ ಲೆಟ್ಸ್ ಸ್ಟಾರ್ಟ್. ನಾನೆಲ್ಲೋ ಬರೆದಿಟ್ಕೊಂಡಿದ್ದೆ. ಸಡನ್ನಾಗಿ ನಾವು ಇದೊಂದು ಆಟ ಆಡೋಣ ಅಂತ ಅಂದ್ಕೊಂಡು ಇವಾಗ ಬರ್ದಿರೋದು. ಓಕೆ, ಇಬ್ಬರು ಇವಾಗ ಪ್ರಿಪೇರ್ ಮಾಡ್ಕೊಂಡಿರೋದು ಕ್ವೆಶನ್ಸು. ಯಾರಿಗೂ ಗೊತ್ತಿಲ್ಲ. ನೋಡೋಣ ಯಾವ ಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ಒಂದು ಗೇಮ್. ಚಲೋ. ಫಸ್ಟ್ ಕ್ವೆಶ್ಚನ್ನಲ್ಲಿ ನನಗೆ ನೀಟಾಗಿ ಕೇಳಿಸ್ಕೊ. 3 ಆಪ್ಷನ್ ಇದೆ. ಆಪ್ಷನ್ ಎ, ಸ್ಕೂಲಲ್ಲಿ ಟೀಚರ್ಸು ನಮ್ಮ ಪೇರೆಂಟ್ಸ್ಗೆ ಒಂದ್ಸಲನೂ ನೆಗೆಟಿವ್ ಆಗಿ ಕಂಪ್ಲೇಂಟ್ ಮಾಡಿಲ್ಲ. ನಿನಗೆ? ನಾನು ನಮ್ಮಮ್ಮನ ಸೈನ್ನ ಫೋರ್ಜರಿ ಮಾಡಿದ್ದೆ. ಓಕೆ. ನನಗೆ ಸ್ಕೂಲಲ್ಲಿ ಫುಲ್ಲು ಪಾಸಿಟಿವ್ ರೆಸ್ಪಾನ್ಸ್ ಇತ್ತು. ಫಸ್ಟ್ ಒಂದು ಲೈ, 2 ಟ್ರುತ್. ಫಸ್ಟ್ ಒಂದು ಯಾವುದು? ಅದೇ ನಿಮ್ಮ ಬಗ್ಗೆ ಒಳ್ಳೆ ಒಪಿನಿಯನ್ ಇತ್ತು. ತಪ್ಪು. ಒಳ್ಳೆ ಒಪಿನಿಯನ್ ಇತ್ತು. ಖಂಡಿತ ನನ್ನ ಬಗ್ಗೆ ಒಳ್ಳೆ ಒಪಿನಿಯನ್ ಇತ್ತು. ಒಂದೇ ಒಂದು ಸಲನೂ ನಮ್ಮ ಪೇರೆಂಟ್ಸಿಗೆ ಅವ್ರು ಕಾಲ್ ಮಾಡಿ ನೆಗೆಟಿವ್ ಆಗಿ ಹೇಳೇ ಇಲ್ಲ. ಬಟ್ ಸ್ಕೂಲಲ್ಲೆಲ್ಲ ತುಂಬಾ ಬಜಾರಿ ತರ ಆಡ್ತಾ ಇದ್ಲು. ಅದು ಆಪ್ಷನ್ 3C, ಅದೇ ತಪ್ಪು. ಓಕೆ, ನನಗೆ ಎಲ್ಲಿ ಸ್ಕೂಲಲ್ಲಿ ಪಾಸಿಟಿವ್ ನೇಮ್ ಇತ್ತು? ಫುಲ್ ಪಾಸಿಟಿವ್ ನೇಮು. ಓಕೆ, ನನಗೆ ನೀನು ನನ್ನ ಫ್ರೆಂಡಾ? ನೀನು ಸ್ಕೂಲ್ ಫ್ರೆಂಡಾ? ಆ ಥರ ಅಂದ್ಕೊಂಡೆ. ಸರಿ ಬಿಡು, ಹೋಗ್ಲಿ. ಎಸ್ ಚೇತನ, 1 ಪಾಯಿಂಟ್. ನಂದು ಮೊಟ್ಟೆ.
ಇವಾಗ ನನ್ನ ಕ್ವೆಶನ್ ನಾನು ಬುಕ್ಕಲ್ಲಿ ಬರೆದಿದ್ದೀನಿ. ಓಕೆ, ಕೇಳಿಸ್ಕೊ, ಕಿವಿ ಕೊಟ್ಟು ಕೇಳಿಸ್ಕೊ. ನನ್ನ ಫಸ್ಟ್ ಕ್ವೆಶನ್, ನಾನು ಚಿಕ್ಕ ವಯಸ್ಸಲ್ಲಿ ಯಾವಾಗಲೂ ಚರಂಡಿ ಅಂದರೆ ಡ್ರೈನೇಜಲ್ಲಿ ಬೀಳ್ತಿರ್ತೀನಿ. ಆಪ್ಷನ್ 1 ಅಂದರೆ ಇದು. ಆಪ್ಷನ್ 2, ಅಪ್ಪ ಅಮ್ಮಂಗೆ ಸುಳ್ಳು ಹೇಳಿ ಬೇರೆ ಊರಿಗೆ ಹೋಗಿದ್ದೆ. ಆಪ್ಷನ್ ಸಿ, ನನಗೆ ಬುಕ್ ಓದಕ್ಕೆ ತುಂಬ ಇಷ್ಟ ಆಗುತ್ತೆ. ಆಪ್ಷನ್ ಸಿ, ಏನು ಲೈ, ಬುಕ್ ಓದಕ್ಕೆ ತುಂಬ ಇಷ್ಟ ಆಗುತ್ತೆ ಇಸ್ ಅ ಲೈ. ಕರೆಕ್ಟ್ ಗೈಸ್. ನಾನು ಚಿಕ್ಕವಳಿದ್ದಾಗ ಯಾವಾಗ ನೋಡಿದ್ರು ನಾನು ಚರಂಡಿಯಲ್ಲೇ ಇರ್ತಿದ್ದೆ. ನಮ್ಮಮ್ಮ ಹೇಳ್ಕೊಂಡು ಕರ್ಕೊಬಂದು ಸ್ನಾನ ಮಾಡಿಸ್ತಾಯಿದ್ರು. ಅದು ಕೆಟ್ಟು ವಾಸನೆ ಅಂತೆ ಈಗಲೂ ಹೇಳ್ತಾರೆ. ಆ್ಯಂಡ್ ಅಪ್ಪ ಅಮ್ಮಗೆ ಸುಳ್ಳು ಹೇಳಿ ಬೇರೆ ಊರಿಗೆ ಹೋಗಿದ್ದೆ, ಅದು ನಿಜ. ಕಾಲೇಜ್ ಟೈಮಲ್ಲಿ ಹೀಗೆ ಫ್ರೆಂಡ್ಸ್ ಜೊತೆ ಬೇರೆ ಊರಿಗೆ ಹೋಗಿ ಏನೇನೋ ಆಯಿತು ಬಿಡಿ, ಅದೊಂದು ಖತರ್ನಾಕ್ ಕೆಲಸ ಮಾಡಿರೋದು. ಆ್ಯಂಡ್ ನನಗೆ ಆ್ಯಕ್ಚುಲಿ ಬುಕ್ ಓದೋಕ್ಕೆ ಚೂರು ಇಷ್ಟ ಇಲ್ಲ. ಇವಳು ಒತ್ತಾಯಕ್ಕೆ ಅಲ್ಪ ಸ್ವಲ್ಪ ಓದಿರ್ಬೋದೇನೋ, ಬಟ್ ನೋ. ಚೆನ್ನಾಗಿತ್ತಾ? ಓಕೆ, ಇವಾಗ ನಿನ್ನ ಸರದಿ. ನನಗೆ 2 ಪಾಯಿಂಟ್ಸ್ ಬಂದಿದೆ. 2 ಪಾಯಿಂಟ್ಸ್. ಓಕೆ ಓಕೆ. ನಿನಗೆ 0. ಓಕೆ. ಈ ಗೇಮಲ್ಲೂ ನಾನು ವಿನ್ ಆಗಲ್ಲ. ನನ್ನ ನಕ್ಷತ್ರನೇ ಹಾಗೆ ಅನಿಸುತ್ತೆ, ಯಾವಾಗಲೂ ನಾನು ಸೋಲೋದೇ ಕೆಲಸ. ಹಾಂ, ಇವಾಗ ಹೇಳಪ್ಪ. ಅಲ್ಲ, ಇವಾಗ ಆಷಾಢ ಇದೆ, ನೆಕ್ಸ್ಟ್ ಶ್ರಾವಣ ಬಂದ್ಮೇಲೆ ಬರ್ಬೋದೇನೋ. ಆಷಾಢ ಹೋಗಿ ಶ್ರಾವಣ ಬಂದ್ರೆ ಅವ್ನು ಟಾಪಾಗಿ ಬರ್ತಾನೆ. ಕೇಳಿಸ್ಕ. ಆಪ್ಷನ್ ಎ, ನಾನು ಚಿಕ್ಕ ವಯಸ್ಸಲ್ಲಿ ಒಬ್ಳೆ ಮೂವಿ ಥಿಯೇಟರಿಗೆ ಹೋಗಿದ್ದೆ. ಹಾಂ. ಆಪ್ಷನ್ ಬಿ, ನಾನು ಅಮ್ಮನ ಪರ್ಸಿಂದ 5 ರೂಪಾಯಿ ಕದ್ದಿದ್ದೆ ಅಂತ ಸರಿ ಬರೆ ಹಾಕ್ಸ್ಕೊಂಡಿದ್ದೆ. ಓಕೆ, ಆಯ್ತಾ. ನಾನು ಯಾವಾಗಲೂ ಮ್ಯಾಕ್ಸಿಮಮ್ ನಮ್ಮ ಅಜ್ಜಿ ಮನೇಲೇ ಇರ್ತಿದ್ದೆ. ಆಪ್ಷನ್ 1 ಸುಳ್ಳು, ಇನ್ನೆರಡು ಸತ್ಯ. ಆಪ್ಷನ್ 1 ಯಾವುದು? ಓಕೆ, ಹೌದಾ? ಅಲ್ಲ. ಹಾಂ, ಅಲ್ಲ. ಅಮ್ಮ ಯಾಕೆ ಹಿಂಗೆ? ನಾನು ಬರಲ್ಲ ಚೇತನ, ನೀನು ಸುಳ್ಳು ಹೇಳ್ತಿದ್ಯಾ? ನಾನು ಸುಳ್ಳು ಹೇಳ್ತಾ ಇಲ್ಲ ಕಂದ. ನಾನು ಚಿಕ್ಕ ವಯಸ್ಸಲ್ಲಿ ಒಬ್ಳೆ ಥಿಯೇಟ್ರಿಗೆ ತನಕ ಹೋಗಿದ್ದೆ, ಥಿಯೇಟ್ರ್ ಒಳಗೆ ಹೋಗಿರ್ಲಿಲ್ಲ. ನಂಗೆ ಗೊತ್ತಿಲ್ಲ. ಆದ್ರೆ ಸೆಕೆಂಡ್ ಆಪ್ಷನ್ ತಪ್ಪು. ಯಾಕೆ ತಪ್ಪು ಅಂದ್ರೆ, ನೀನು ಹೇಳಿದ ಚೇತನ, ನಿಮ್ಮ ಮನೆಯಲ್ಲಿ ಕತ್ಕೊಂಡು ಹೋಗಿದ್ದೆ ದುಡ್ಡು ಒಂದಿಷ್ಟು ಅಂತ. ಹೌದು, ಆದ್ರೆ ಅದು ನೀ ಸರಿಯಾಗಿ ಕೇಳಿಸ್ಕೋಬೇಕು. ಚೇತನ, ನಿಂದು ಈ ಬ್ರಿಲಿಯಂಟ್ ನನ್ಮುಂದೆ ತೋರಿಸ್ಬೇಡ, ಹೋಗಲ್ಲೇ ಹೋಗು. ಇಲ್ಲ ಗೈಸ್, ಏನೋ ದೊಡ್ಡ ಏನೋ ಕೋಟ್ಯಾಧಿಪತಿ ನಾ ಇಲ್ಲಿ ಕುತ್ಕೊಂಡು ಚರ್ಚೆ ಮಾಡಕ್ಕೆ. ಮಾಮೂಲಿ ಕ್ವಶನ್ ಕೇಳು, ಒಳ್ಳೊಳ್ಳೆ ಆ ಕ್ವಶನ್ಗೆ ಟ್ವಿಸ್ಟ್ ಅಂತೆ ಹಿಂಗೆ. ನಾನು ಹೋಗಲ್ಲೇ ಹೋಗು. ನಾನು 5 ರೂಪಾಯಿ ಕದ್ದಿರ್ಲಿಲ್ಲ, 15 ರೂಪಾಯಿ ಕದ್ದಿದ್ದೆ. ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಇದೆಲ್ಲ ಇಲ್ಲ, ಒಟ್ಟು ದುಡ್ಡು ಅಂದ್ರೆ ದುಡ್ಡು. ಇವಳು ಈ ತರ ಎಲ್ಲ ಚೀಟಿಂಗ್ ಮಾಡಿ ನಾನು ಆ ತರನೇ ಮಾಡಿ. ಚೀಟಿಂಗ್ ಅಲ್ಲ ಗೈಸ್, ಅದು ನಮ್ ಟ್ಯಾಲೆಂಟಿಗೆ ಬಿಟ್ಟಿದ್ದಲ್ವಾ. ಸರಿ ಬಾರಮ್ಮ, ಸರಿ. ಈ ತರ ಸುಳ್ಳು, ಈ ತರ ಮೋಸ ಮಾಡಿದ್ರೆ ಯಾರು ಬೇಕಾದ್ರೆ ವಿನ್ ನೀನೇ ವಿನ್ ಆಗ್ಬೇಕಲ್ವಾ? ನನಗೆ ಗೊತ್ತಿತ್ತು, ನಿನಗೆ ಗೊತ್ತು ಇದ್ ನಿಜ ಅಂತ. ಅಮ್ಮ ಬರಾಕಿದ್ ನಿಂಗೆ ಗೊತ್ತಿತ್ತು ಅಂತ ನಂಗೆ ಗೊತ್ತು, ಆದ್ರೆ 5 ರೂಪಾಯಿಗೆ ಒಪ್ಕೊಳ್ಳಲ್ಲ ಅಂತ. ಸರಿ ಆಯ್ತು, ಇವಾಗ ಹೇಳು ಹೆಂಗೆ. ಓಕೆ, ನಿನ್ನ ಸರದಿ 3-0 ಗೈಸ್. 3 ಆಯ್ತು, ನೀನೇ ವಿನ್ನು. ವೆಂಕಟರಮಣ ಗೋವಿಂದ ಗೋವಿಂದ. ನೆಕ್ಸ್ಟು, ನಾನು ಯಾವಾಗಲೂ ಬೇರೆಯವ್ರಿಗೆ ತೊಂದರೆ ಮಾಡ್ತಿರ್ತೀನಿ. ನಿಜ. ತುಂಬ ಜನ ನನ್ನ ಪಾಪದ ಹುಡುಗಿ ಅಂತ ಅಂದ್ಕೊಂಡಿದ್ದಾರೆ. ನಿಜ. ಯಾವಾಗಲೂ ತಲೆಯಿಂದ ಯೋಚನೆ ಮಾಡ್ತೀನಿ. ಇದು ಇರೋದು ಟ್ವಿಸ್ಟು. ಕಹಾನಿ ಮೇ ಟ್ವಿಸ್ಟ್ ಎಲ್ಲಿದೆ? ಎಲ್ರು ತಲೆಯಿಂದನೇ ಯೋಚನೆ ಮಾಡೋದಲ್ವಾ? ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್. ನಾನು ಸ್ವಲ್ಪ ಅದು ನನಗೆ ಗೊತ್ತಿಲ್ಲ, ನಾನು ಯಾಕೆ ಹೇಳಿ? ಫಸ್ಟ್ ಹೇಳು, ಆನ್ಸರ್ ಹೇಳು, ನಾನು ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. 3ನೇ ಸುಳ್ಳು. ಇಲ್ಲ, ಫಸ್ಟ್ 1 ಸುಳ್ಳು. ಅಂದ್ರೆ ನಾನು ಯಾವಾಗಲೂ ಬೇರೆಯವ್ರಿಗೆ ತೊಂದರೆ ಮಾಡ್ತೀನಿ. ತೊಂದರೆ ಮಾಡ್ತೀಯ ಕಣೆ ನೀನು. ತೊಂದರೆ ಮಾಡ್ತೀಯ ಕಣೆ ನೀನು. ಇಮೋಷನಲ್ ಡ್ಯಾಮೇಜ್. ನಾನು ನಿನ್ ಬಿಟ್ಟಾಕಮ್ಮ, ನನ್ನ ಫ್ರೆಂಡ್ಸ್ ಅಲ್ಲಿ ಬಿಟ್ಟಾಕೋ. ಯಾಕೆ ನಾವು ಯಾವಾಗ್ಲೂ ನಂದು ನಿಂದನೇ ಇಟ್ಕೊಂತೀಯ? ಓವರ್ ಆಲ್ ನಾನು ಹೇಳಿದ್ದು ಒಬ್ರಿಗಾರ ತೊಂದರೆ ಕೊಡ್ತೀನ. ಚೇತನ, ಇದು ಬರೀ ಸುಳ್ಳು. ನಾನು ಎಷ್ಟು ಕೆಟ್ಟದಾಗ ಪೋಟ್ರೆ ಮಾಡ್ತೀಯಾಳೆ ಗೊತ್ತಾ ಇವಳು? ನೋ ಚೇತನ. ಭೂಮಿಕಾ, ಆಯ್ತು ಗೈಸ್, ಒಂದ್ ಕಡೆಯಿಂದ ಇವ್ರ ಫ್ಯಾಮಿಲಿನೆಲ್ಲ ಕೇಳ್ಕೊಬರೋಣ ಈ ಕ್ವಶನ್. ಆಯ್ತಾ? ಯಾರಾದ್ರೂ ಇಲ್ಲ ಭೂಮಿಕಾ ತೊಂದ್ರೆ ಕೊಡಲ್ಲ, ಸಾಧು ಮನುಷ್ಯ ಅಂತ
ತೊಂದ್ರೆ, ಸಿಟ್ಟಲ್ಲ, ತೊಂದ್ರೆ. ಇವಾಗ ಒಬ್ರು ಇರ್ತಾರೆ ಬರೀ ತೊಂದರೆ ಮಾಡೋದು, ಅದು ನಿನ್ನ ಕ್ಯಾಟಗರಿ, ನನ್ನ ಕ್ಯಾಟಗರಿ ಅಲ್ಲ. ಬೇಕಾದ್ರೆ ನಾನು ಸಿಟ್ಟು ಮಾಡ್ಕೊತೀನಿ, ಬೇಜಾರು ಮಾಡ್ಕೊತೀನಿ, ತೊಂದರೆ ಕೊಡಲ್ಲ. ನಂಗೆ ತೊಂದರೆ ಕೊಟ್ಟಿದ್ದಾಳೆ. ನಿನಗೆ ಮಾತ್ರ ನಾನು ಓವರ್ ಆಲ್ ಹೇಳಿದ್ದು ಕಣೆ. 100 10% ಕೊಟ್ರೆ ಅದು ಫುಲ್ ನಿನಗೆ ಬರುತ್ತಾ? ಆಗಲ್ಲ. ಏನೋ ಮೋಸ ಮಾಡಿ ಗೆಲ್ತಾ ಇದ್ದಾಳೆ. ಇಲ್ಲ ಆಕ್ಚುಲಿ ನಾನು ತುಂಬ ಜನ ಪಾಪದ ಹುಡುಗಿ ಅಂತ ಅಂದ್ಕೊಂಡಿದ್ದಾರೆ. ಹೌದು, ನಂದು ಯಾರೇ ಹೊಸೊಬ್ರು ಮೀಟ್ ಮಾಡಿದಾಗ ಅವ್ರು ಹಾಗೆ ಅಂದ್ಕೊಳ್ಳೋದು ಪಾಪದ ಹುಡುಗಿ ಅಂತ. ಆದ್ರೆ ಅದು ಪಾಪದ ಹುಡುಗಿ ಅಲ್ಲ. ಬಟ್ ಆಮೇಲೆ ನಾನು ಯಾವಾಗಲೂ ತಲೆಯಿಂದ ಯೋಚನೆ ಮಾಡ್ತೀನಿ. ಹೌದು, ಸ್ವಲ್ಪ ನಂದು ತುಂಬ ಕ್ಯಾಲ್ಕುಲೇಟಿವ್ ಮೈಂಡ್. ಓ, ಹಂಗ ತಲೆಯಿಂದ ಯೋಚನೆ ಮಾಡೋದು. ನಾನ್ ಬೇರೆ ಕಡೆಯಿಂದ ಯೋಚನೆ ಮಾಡ್ತಾರೇನೋ ಅನ್ಕೊಂಡೆ. ನೀನು ಹೇಳು ಗೈಸ್. 1 3 ಅಂತೂ ಅಕೌಂಟ್ ಓಪನ್ ಮಾಡಿದ್ಯಾ? ಎಸ್. ಐ ಲೈಕ್ ಗ್ಯಾಜೆಟ್ಸ್ ಮೋರ್ ದ್ಯಾನ್ ಮೇಕಪ್. ನಾನು ಯಾರ ಹತ್ರನೋ ಸಾಲ ಇಸ್ಕೊಂಡಿದ್ದೀನಿ, ಬಟ್ ಇನ್ನ ತೀರ್ಸಕ್ಕಾಗಿಲ್ಲ. ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಹೇಳಿ ಪಾನಿಪುರಿ ತಿನ್ನಕ್ಕೆ ಹೋಗಿದ್ದೆ. ಫಸ್ಟ್ ಮಂತ್ ಏನು ಹೇಳು? ಐ ಲೈಕ್ ಗ್ಯಾಜೆಟ್ಸ್ ಮೋರ್ ದ್ಯಾನ್ ಮೇಕಪ್. ಫಸ್ಟ್ ಸುಳ್ಳು, ಇನ್ನೆರಡು ಸತ್ಯ. ಭೂಮಿಕಾ, ಕರೆಕ್ಟಾಗಿ ಅರ್ಥ ಮಾಡ್ಕೊ ಭೂಮಿಕಾ. ಐ ಲೈಕ್ ಗ್ಯಾಜೆಟ್ಸ್ ಮೋರ್ ದ್ಯಾನ್ ಮೇಕಪ್. ಹಾಂ, ಹೌದೌದು. ಇದು ಒಂದು ನಿಮಿಷ. ಹಾಂ, ಸೆಕೆಂಡ್ ಒನ್ ಹೇಳು. ನಾನು ಯಾರ ಹತ್ರನೋ ಸಾಲ ಇಸ್ಕೊಂಡಿದ್ದೀನಿ, ಬಟ್ ಇನ್ನ ತೀರ್ಸಕ್ಕಾಗಿಲ್ಲ. ಸೆಕೆಂಡ್ ಒನ್ ಸುಳ್ಳು, ಇನ್ನೆರಡು ಸತ್ಯ. ಎಸ್ 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 ಗೈಸ್. 3 2 ಹೌದು, ನನಗೆ ಗ್ಯಾಜೆಟ್ಸ್ ಅಂದರೆ ತುಂಬ ಇಷ್ಟ. ಮೇಕಪ್ಗಿಂತ ತುಂಬ ಇಷ್ಟ ಅವಳಿಗೆ. ಪ್ಲಸ್ ಸಾಲದ ವಿಚಾರದಲ್ಲಿ ನಾನು ಸ್ವಲ್ಪ ವೆರಿ ಸ್ಟ್ರಿಕ್ಟ್. ಸೊ ಅಷ್ಟು ಇದು ಮಾಡೋಕ್ಕೆ ಹೋಗಲ್ಲ. ಪ್ಲಸ್ ಇದು ಮಾಡಿದ್ದೀನಿ, ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಪಾನಿಪುರಿ ತಿನ್ನಕ್ಕೆ ಹೋಗಿ ಬೈಸ್ಕೊಂಡಿದ್ದೆ. ಸೊ ಅದು ರೆಡ್ ಹ್ಯಾಂಡಾಗಿ ಸಿಗಾಕೊಂಡಿದ್ದೆ. ಅವಳಿಗೆ ಜೀವ ಗೈಸ್. ಪಾನಿಪುರಿ, ಪಿಜ್ಜಾ, ಬರ್ಗರ್ ಅಂದರೆ ಜೀವ. ನೆಕ್ಸ್ಟ್ ನಾನಿವಾಗ ಬೇಕು ಅಂತಾನೆ ಚೇತನ ಫ್ರೆಂಡ್ ಮಾಡ್ಕೊಂಡಿದ್ದೀನಿ. ಹಾಂ, ನಿಜ. ಓಕೆನಾ? ಕೂಲ್. ಬೇರೆ ಅವ್ರ ಕಷ್ಟ ಅಂದರೆ ಫಸ್ಟ್ ಹೋಗಿರ್ತೀನಿ. ಅಪ್ಪ ಅಮ್ಮಗೆ ಸುಳ್ಳು ಹೇಳಿ ಹುಡುಗರ ಜೊತೆ ಹೋಗಿದ್ದೀನಿ. ಫಸ್ಟ್ ಒಂದು ಸುಳ್ಳು. ಚೇತನ ಬೇಕಂತಾನೆ ಫ್ರೆಂಡ್ ಮಾಡ್ಕೊಂಡಿದ್ದೀನಿ. ಕರೆಕ್ಟ್. ಆ್ಯಕ್ಚುಲಿ ಅದು ಸುಳ್ಳು. ಬೇಕು ಅಂತ ನಾನು ಫ್ರೆಂಡ್ ಮಾಡ್ಕೊಂಡಿಲ್ಲ. ನಾವಿಬ್ಬರು ಫುಲ್ಲು ಸ್ಕೂಲಿಂದ ಫ್ರೆಂಡ್ಸು. ಇವಾಗಿನ ಫ್ರೆಂಡ್ಸ್ ಅಂತೂ ಅಲ್ವೇ ಅಲ್ಲ. ಅದಕ್ಕೆ ಅಷ್ಟು ವೈಬು, ಅಷ್ಟು ಕನೆಕ್ಷನ್ ಇರೋದು ನಮ್ಮಿಬ್ಬರು ಫ್ರೆಂಡ್ಸು. ಓಕೆ. ಆ್ಯಂಡ್ ಬೇರೆಯವ್ರ ಕಷ್ಟ ಅಂದರೆ ಫಸ್ಟ್ ಹೋಗಿರ್ತೀನಿ. ಅದು ಸತ್ಯ. ನನ್ನ ಕಷ್ಟ ಏನಾರು ಇದ್ದರೆ ಅದು ಬಿಟ್ಬಿಡ್ತೀನಿ. ಅಯ್ಯೋ ಬೇರೆಯವರು ಅಂತ ತಕ್ಷಣ ಪಟ್ಟಂತ ಹಾರ್ತೀನಿ. ಅದು ಸ್ವಲ್ಪ ಜಾಸ್ತಿ ನನಗೆ. ಇವಾಗ ಥರ್ಡ್ ಆಪ್ಷನ್ ಎಕ್ಸ್ಪ್ಲೈನ್ ಮಾಡಕ್ಕೆ ಹೇಳಿ ಗೈಸ್. ಅವ್ರ ಅಪ್ಪ ಅಮ್ಮ ನೋಡ್ತಾ ಇದ್ದಾರೆ ಈ ವಿಡಿಯೋ. ಆಂಟಿ ಅಂಕಲ್ ನೋಡಿ. ಅಪ್ಪ ಅಮ್ಮಗೆ ಸುಳ್ಳು ಹೇಳಿ ಹುಡುಗರ ಜೊತೆ ಹೋಗಿದ್ದೀನಿ. ಆಬ್ವಿಯಸ್ಲಿ ಅಂದರೆ ಅವಾಗಿನ ಕಾಲದಲ್ಲೆಲ್ಲ ನೀನು ಇವಾಗ ಅಂದರೆ ನಿನಗೆ 90s ಅಜ್ಜಿನ ನೀನು. ಅಂದರೆ ನಮ್ಮಲ್ಲಿ ತುಂಬಾ ಸ್ಟ್ರಿಕ್ಟ್ ಆಯಿತಾ, ಹುಡುಗರ ಹತ್ರ ಮಾತಾಡಂಗೆ ಇರಲಿಲ್ಲ. ಸೊ ನಾವು ಹೊರ್ಗಡೆ ಹೋಗಲೇಬೇಕಾಗಿತ್ತು. ನಾನು ಅಪ್ಪ ಅಮ್ಮಂಗೆ ಸುಳ್ಳು ಹೇಳಿ ಹೋಗಿದ್ದೆ. ಇದು ನಿಜ. ನಂಗೆ ಗೊತ್ತೇ ಇಲ್ಲ. ನಂಗೆ ಗೊತ್ತು. ನಾಟಕ ಮಾಡಬೇಡ, ಮುಚ್ಕೊಂಡಿರು. ಇವಾಗ ಜಗಳ ಮಾಡೋಕ್ಕಲ್ಲ. ಈ ಪಾಯಿಂಟ್ ಇಟ್ಕೊಂಡು ಏಯ್ ಮುಚ್ಚೆಲೆ, ನಿಂದೆಲ್ಲ ಗೊತ್ತು ನನಗೆ. ಇಷ್ಟೇ ಗೈಸ್. ಇದನ್ನ ನೋಡ್ತಿರೋರು ನಮ್ಮ ಅಪ್ಪ ಅಮ್ಮ ಬೈಕೊಂತಿರ್ಬೋದು. ಐ ಆಮ್ ಸಾರಿ ಮಮ್ಮಿ, ಐ ಆಮ್ ಸಾರಿ ಪಪ್ಪ. ಅಯ್ಯೋ ಐ ಲೈಕ್ ಲವ್ ಸ್ಟೋರೀಸ್ ದ್ಯಾನ್ ಥ್ರಿಲ್ಲರ್. ಓಕೆ. ನಾನು ಚಿಕ್ಕ ವಯಸ್ಸಲ್ಲೇ ಕಂಪ್ಯೂಟರ್ ಕ್ಲಾಸಸ್ಗೆ ಹೋಗಿದ್ದೆ. ಓಕೆ. ನನಗೆ ಮೂವೀಸ್ನ ಥಿಯೇಟ್ರಲ್ಲಿ ನೋಡೋಕ್ಕಿಷ್ಟ ರ್ಯಾದರ್ ದ್ಯಾನ್ OTT ಪ್ಲ್ಯಾಟ್ಫಾರ್ಮ್ಸ್. ಫಸ್ಟ್ ಒಂದು ಸುಳ್ಳು, ಇನ್ನೆರಡು ಕರೆಕ್ಟು. ತಪ್ಪು. ನನಗೆ ಅಫ್ಕೋರ್ಸ್ ಥ್ರಿಲ್ಲರ್ಸಿಗಿಂತ ಲವ್ ಸ್ಟೋರೀಸ್ ಇಷ್ಟ ಕಣೆ. ನಿನಗೆ ಗೊತ್ತಿಲ್ವಾ? ನೀನೆಂತ ಫ್ರೆಂಡೇ ಹೋಗಲ್ಲಿ ಜಂಪ್ ಮಾಡೇ ನಮ್ಮನೆ ಮೇಲಿಂದ. CID ಆ ಥರ ಎಲ್ಲ ಇಷ್ಟ ಅಂತ ಹೇಳ್ತಿದ್ದೆ. ಭೂಮಿಕಾ ಲವ್ ಸ್ಟೋರೀಸು. ಭೂಮಿಕಾ ನಾನು ನಾನಿದು ನೀನೇ ಬೇರೆಯವ್ರು ಅಂತ ಅಂದ್ರೆ ಬೇರೆಯವ್ರು ಅನ್ಕೊಂಡು ನೀನ್ ನನ್ನ ಬಗ್ಗೆ ಹೇಳ್ತಿರ್ಬೋದು. ಇವಾಗ್ಲೇ ಬೀಳುವ ಆ ಥರ ಇದ್ರೆ ಇಲ್ಲ.
ಕಣೆ, CID ಸಸ್ಪೆನ್ಸ್ ಎಲ್ಲ ಜಾಸ್ತಿ ನಾನ್ ನೋಡ್ತೀನಿ, ನಾನ್ ಲವ್ ಸ್ಟೋರಿ ನೋಡೋದು. ಆದ್ರೂ ನನಗೆ ಲವ್ ಸ್ಟೋರೀಸ್ ಇವತ್ತೇ ಗೊತ್ತಾಯ್ತು ಕಣವ್ವ, ನಿನಗೂ ಲವ್ ಸ್ಟೋರಿ ಇಷ್ಟ ಅಂತ. ನಾನು ಇಷ್ಟೇ ದಿನ ಆ್ಯಕ್ಚುಲಿ ಆ್ಯಕ್ಷನ್ ಮೂವೀಸ್, ಆ ಥರ ಮೂವೀಸ್ ಇಷ್ಟ ಅಂತ ಅಂದ್ಕೊಂಡಿದ್ದೆ. ಬಿಡು, ಇವಾಗ ಹೋಗ್ಲಿ ಪರವಾಗಿಲ್ಲ. ನನ್ನ ಫ್ರೆಂಡ್ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ ಅಂತ ನಂಗೆ ಹೆಮ್ಮೆ ಆಗ್ತಾ ಇದೆ. ನಾನು ಇವಾಗ ಅಲ್ಲಿ ಬೀಳಿಸ್ಬಿಟ್ಟು ಒದಿಯೋಣ ಅನ್ನಿಸ್ತಾ ಇದೆಯಲ್ಲ ಅದು. ನೆಕ್ಸ್ಟ್ ಕ್ವೆಶನ್ ಹೇಳು, ಅದ್ರ ಬಗ್ಗೆ ಅಬ್ರಿವೇಷನ್ ಹೇಳು. ಏನು ಅಬ್ರಿವೇಷನ್ನು? ನೆಕ್ಸ್ಟ್ ಕ್ವೆಶನ್. ನಾನು ಕಂಪ್ಯೂಟರ್ ಕ್ಲಾಸಸ್, ಲೈಫಲ್ಲಿ ಕಂಪ್ಯೂಟರ್ ಕ್ಲಾಸಸ್ಸಿಗೆ ಹೋಗಿಲ್ಲ ನಾನು. ಬಟ್ ಅವಳು ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇದ್ಲು, ಸ್ಕೂಲಲ್ಲೇ ತುಂಬ ಚೆನ್ನಾಗಿದ್ಲು. ಅದಕ್ಕೋಸ್ಕರ ನಾನು ಮೋಸ್ಟ್ಲಿ ಮೇ ಬಿ ಹೋಗಿದ್ಲೇನೋ ಅಂತ ಅಂದ್ಕೊಂಡು ಇಲ್ಲ ಹೇಳ್ದೆ. ನಾನು ಲೈಫಲ್ಲೇ ಹೋಗಿಲ್ಲ. ಯಾಕೆ ಅಂತ ಅಂದರೆ ಅಣ್ಣ ನನಗಿಂತ ದೊಡ್ಡವನಲ್ವಾ, ಮನೆಗೆ ಆವಾಗಲೇ ಲ್ಯಾಪ್ಟಾಪ್ ತಂದು ಕೊಟ್ಬಿಟ್ರು. ನಾನು ಚಿಕ್ಕ ವಯಸ್ಸಿದ್ದಾಗ ನಾನು ನಮ್ಮ ಅಣ್ಣನ ಲ್ಯಾಪ್ಟಾಪ್ ಯೂಸ್ ಮಾಡ್ತಿದ್ದೆ. ಗೊತ್ತಾಯ್ತು ಗೈಸ್, ನಾನು 5,000 ರೂಪಾಯಿ ಮರ್ತ್ಕೋಬೇಕು. ನಾನು ಇವಾಗ ಆ ಜೀವ ಎಲ್ಲ ಬಿಟ್ಬಿಟ್ಟೆ, ಆಸೆ ಎಲ್ಲ ಬಿಟ್ಬಿಟ್ಟೆ. 4 2 ಇವಾಗ ನಂದು ಕೇಳ್ರಪ್ಪ. ಯಾರಾದರೂ ಮೋಸ ಮಾಡಿದ್ರೆ ರಿಟರ್ನ್ ಆಗಿ ನಾನು ಕೂಡ ಮೋಸ ಮಾಡ್ತೀನಿ, ಓಕೆನಾ? ನನಗೆ ಲವ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಇಲ್ಲ. ನಾನು ಯಾವಾಗಲೂ ಡ್ರೀಮ್ಸಲ್ಲೇ ಇರ್ತೀನಿ, ಲೈಕ್ ಫ್ಯಾಂಟಸಿ ಥರ. ಕಾಂಪ್ಲಿಕೇಟೆಡ್ ಕೊಟ್ಟಿದ್ದೀನಿ ಕಣೆ, ಕಾಂಪ್ಲಿಕೇಟೆಡ್. ನಿನ್ನ ತಲೆ ಅಲ್ಲ, ನೀನು ಏನೇನು ಯೂಸ್ ಮಾಡಿದ್ರು ನಿನಗೆ ಇದಕ್ಕೆ ಆನ್ಸರ್ ಮಾಡೋಕ್ಕೆ ಬರಲ್ಲ. ಸೆಕೆಂಡ್ ಆಪ್ಷನ್ ಏನು? ನನಗೆ ಲವ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟನೇ ಇಲ್ಲ. ಅದು ಫಸ್ಟ್ ಒನ್. ಏನು ಮೋಸ ಮಾಡಿದವರಿಗೆ ಮೋಸ ಮಾಡ್ತೀನಿ. ತಪ್ಪ ಅದು. ಆ್ಯಕ್ಚುಲಿ ಸೆಕೆಂಡ್ ಒನ್. ನಿಮಗೆ ಲವ್ ಅಂದರೆ ಇಷ್ಟ ಇಲ್ವಾ? ಇಷ್ಟನಾ? ಅಂದರೆ ನನಗೆ ಲವ್ ಅಂದರೆ ಇಷ್ಟ ಇಲ್ಲ, ಇಷ್ಟ ಇಲ್ಲ, ಸುಳ್ಳು. ಅಂದರೆ ಲವ್ ಅಂದರೆ ಇಷ್ಟ ಇಲ್ಲ. ಲವ್ ಅಂದರೆ ಇಷ್ಟ ನಿಂಗೆ ಹಂಗಾರೆ? ಲವ್ ಅಂದರೆ ನನಗೆ ಇಷ್ಟ ಇಲ್ಲ. ಬೇವರ್ಸಿ, ಒಂದು ನಿಮಿಷ ತಡಿಯೇ ಭೂಮಿಕಾ. ಲವ್ ಅಂದರೆ ಇಷ್ಟ ಇಲ್ಲ ಅಂತ ಬರ್ದಿದ್ಯಾ, ಆಪ್ಷನ್ ಬಿ. ಅದು ಸುಳ್ಳು ಅಂತ ಅಂದರೆ ನಿನಗೆ ಲವ್ ಅಂದರೆ ಇಷ್ಟನಾ? ಲವ್ ಅಂದರೆ ಇಷ್ಟ ಇಲ್ಲ ಅಂತ ಹೇಳಿದೆ. ನಂಗೆ ತಲೆ ಬಿಡ್ತೀನಿ. ಆಪ್ಷನ್ಗಳೇ ತಪ್ಪು ಬರ್ದು ನನಗೆ ಲವ್ ಅಂದರೆ ಇಷ್ಟನೇ ಇಲ್ಲ. ಅದನ್ನೇಮ್ಮ ನಾನು ಕೇಳ್ತಾ ಇರೋದು. ನಂಗೆ ಲವ್ ಅಂದರೆ ಇಷ್ಟ ಇಲ್ಲ, ಅದು ಸುಳ್ಳು. ಅದು ಕರೆಕ್ಟು, ನಿಜ ಅಲ್ವಾ? ಅದು ಇಷ್ಟ ಇಲ್ಲ, ಅದು ನಿಜ. ನಾವು ಲೈ ಸುಳ್ಳು ನಂಗಿಷ್ಟ. ಅದು ಹಿಂಗ ಅಂತಾರಲ್ಲ, ಐಸಾ ಫ್ಲಿಪ್ಕಿಯಾ ಅಂತ ಒಂದು ಬರುತ್ತೆ ನೋಡಿ. ಇಲ್ಲ, ನಂಗೆ ತಪ್ಪದು ಗೈಸ್. ನಂಗೆ ಲವ್ ಅಂದರೆ ಇಷ್ಟ ಗೈಸ್. ನಾನು ಯಾಕೆ ಹೋಗು. ಆಮೇಲೆ ಯಾರಾದರೂ ಮೋಸ ಮಾಡಿದ್ರೆ ರಿಟರ್ನ್ ಆಗಿ ನಾನು ಕೂಡ ಮೋಸ ಮಾಡ್ತೀಯಾ? ಯಪ್ಪ ದೇವ್ರೇ, ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ, ಕಲಾವಿದ ಕಾರಣ, ನಮಸ್ಕಾರ ಕಾರಣ. ನೀನು ಇವಳೇ ಕನ್ಫ್ಯೂಸ್ ಆಗ್ಬಿಟ್ಟು ಇವಾಗ ನನಗೆ ಬಂದಿರೋದು ಇವಳು. ಇಲ್ಲ ಗೈಸ್, ಅಂದರೆ ನನಗೆ ತುಂಬ ಹರ್ಟ್ ಮಾಡಿರ್ತಾರಲ್ಲ, ನನಗೆ ಅವರಿಗೆ ಹರ್ಟ್ ಮಾಡೋದು ತುಂಬ ಇಷ್ಟ. ಯಾಕೆ ಗೊತ್ತಿಲ್ವಾ? ಹರ್ಟ್ ಬೇರೆ ಭೂಮಿಕಾ, ಮೋಸ ಬೇರೆ ಭೂಮಿಕಾ. ಹೋಗೆ. ಆ್ಯಂಡ್ ಲಾಸ್ಟ್ ಡಿಸ್ಕ್ವಾಲಿಫೈ ಗೈಸ್. ಲಾಸ್ಟ್ ನನ್ನ ಡ್ರೀಮ್, ನಾನು ಯಾವಾಗಲೂ ಡ್ರೀಮಲ್ಲೇ ಇರ್ತೀನಿ, ಲೈಕ್ ಫ್ಯಾಂಟಸಿ. ಅದು ಹೌದು, ನಿಜ. ಸರಿ ಆಯ್ತು, ಇವಾಗ ಲಾಸ್ಟ್ ಕ್ವೆಶನ್ ನೀನು. ಇದು ಡಿಸ್ಕ್ವಾಲಿಫೈ ಗೈಸ್. ಹೋಗಲೇ ಅಲ್ಲ, ಇವಳೇ ತಪ್ಪು ಅರ್ಥ ಮಾಡ್ಕೊಂಡ್ಬಿಟ್ಟು. ಅಟ್ಲೀಸ್ಟ್ ನೀನು ನಂಗೆ ಲವ್ ಅಂದರೆ ಇಷ್ಟ ಅಂತ ಬರ್ದಿದ್ದಿದ್ರೆ ಅದು ಒಂಥರ, ಅವಾಗ ಅದು ಕರೆಕ್ಟ್ ಆಗ್ತಿತ್ತು. ಕನ್ಫ್ಯೂಸ್ ಮಾಡ್ಕೊಂಡೆ. ನೀನೇ ಕನ್ಫ್ಯೂಸ್ ಮಾಡಿ. ಇಲ್ಲ, ಆಕ್ಚುಲಿ ನಾನು ಕರೆಕ್ಟಾಗಿದ್ದೆ, ನೀನೇ ನನ್ನ ಮೈಂಡ್ ಎಲ್ಲ ಹಾಳು ಮಾಡಿದ್ದು. ಇಲ್ಲ, ಸರಿ ಆಯ್ತು ಬಿಡು. ಓಕೆ, ದ ಲಾಸ್ಟ್ ಕ್ವೆಶ್ಚನ್. ನಾನು 8th ಸ್ಟ್ಯಾಂಡರ್ಡಲ್ಲಿದ್ದಾಗ ನಮ್ಮ ಅಪ್ಪ ಅಮ್ಮಂಗೆ ಹೆದರ್ಕೊಂಡು ಶ್ರುತಿ ಅಕ್ಕನ ಸ್ಕೂಟಿನ ಓಡಿಸ್ತಾ ಇದ್ದೆ, ಆಯಿತಾ? ನಂದು ಫಸ್ಟ್ ಇಯರ್ ಬರ್ಡೇನ ಮನೇಲಿ ತುಂಬಾ ಗ್ರ್ಯಾಂಡಾಗಿ ಮಾಡಿದ್ರು. ನಾನು ನಮ್ಮ ಅಣ್ಣನ FBನ ಅವನಿಗೆ ಗೊತ್ತಿಲ್ದಂಗೆ ಯೂಸ್ ಮಾಡ್ತಾ ಇದ್ದೆ. ಕಾಂಪ್ಲಿಕೇಟೆಡ್ ಗೈಸ್. ಫಸ್ಟ್ ಸುಳ್ಳು, ಇನ್ನೆರಡು ಸತ್ಯ. ಯಪ್ಪ, ಎಸ್. ಆ್ಯಕ್ಚುಲಿ ನಮ್ಮ ಮನೇಲಿ ಓಡ್ಸೋಕ್ಕೆ ಬಿಡ್ತಾ ಇರಲಿಲ್ಲ ಹಂಗೆಲ್ಲ. ನಮ್ಮಪ್ಪ ಕೋರ್ಟಲ್ಲಿ ಇದ್ರಲ್ಲ, ತುಂಬಾ ಸ್ಟ್ರಿಕ್ಟ್ ಅವರು. 18 ವರ್ಷ ಆಗೋ ತನಕ ನನಗೆ ಓಡ್ಸೋಕ್ಕೆ ಹಿಂಗೆ ಸಹ ಕೊಟ್ಟಿಲ್ಲ ಗೈಸ್. ಸೊ ಅದಕ್ಕೆ ಫಸ್ಟು ನಾನು 18 ವರ್ಷ ಆದ ತಕ್ಷಣ ಫಸ್ಟ್
ಹೋಗಿ ಇನ್ನೇನು ಇವತ್ತು ಬರ್ಡೇ ಅಂದರೆ ನಾಳೆ ಹೋಗಿ ನಾನು LLR ಮಾಡಿಸಿ ಆಮೇಲಿಂದ ನಾನು ಸ್ಕೂಟಿ ಮುಟ್ಟಿರೋದು. ಮನೇಲಿರೋ ಯಾವ ಸ್ಕೂಟಿನೂ ಕೊಡ್ತಿರ್ಲಿಲ್ಲ, ಯಾವ ಗಾಡಿನೂ ಕೊಡ್ತಿರ್ಲಿಲ್ಲ. ಸೊ ಇದೊಂದು ಅಷ್ಟೇ. ಆಮೇಲಿಂದ ಹೌದು ನಾನು ನಮ್ಮ ಅಣ್ಣನ FB ಯೂಸ್ ಮಾಡ್ತಾಯಿದ್ದೆ. ಸೊ ಅದು ಬೈಸ್ಕೊಂಡು ನಾನು ಅದಾದ್ಮೇಲಿಂದ ಈ ಸ್ಟೋರಿ ಕೇಳು, ನಿಂಗೆ ಗೊತ್ತಿಲ್ಲ, ಅಣ್ಣಂದು FB ಯೂಸ್ ಮಾಡ್ತಾ ಇದ್ದೆ. ಆಮೇಲಿಂದ FB ಬಗ್ಗೆ ಎಲ್ಲ ಅವಾಗ ಗೊತ್ತಾಯ್ತಲ್ಲ. ಆಮೇಲಿಂದ ನಾನೊಂದು ಅಕೌಂಟ್ ಕ್ರಿಯೇಟ್ ಮಾಡಿದೆ ನಂದು ಅವಾಗಲೇ 8th ಸ್ಟ್ಯಾಂಡರ್ಡಲ್ಲಿದ್ದಾಗ. ಆಯಿತಾ. ಸೊ ಕ್ರಿಯೇಟ್ ಮಾಡಿದೆ ತಾನೇ, ಮುಚ್ಕೊಂಡಿರ್ಬೇಕಲ್ವ ನಾನು. ಅವನ ಫ್ರೆಂಡ್ಸಿಗೆಲ್ಲ ರಿಕ್ವೆಸ್ಟ್ ಕಳಿಸ್ಬಿಟ್ಟೆ. ಅವ್ರು ಏನು ಮಾಡಿದ್ದಾರೆ, ನಮ್ಮ ಅಣ್ಣಂಗೆ ಫೋನು, ನೋಡು ಮಗ ನಿನ್ನ ತಂಗಿ FB ಯೂಸ್ ಮಾಡ್ತೀಯಳೆ ಅಂತ. ಮನೇಲೇ ಇದ್ದೆ ನಾನು ಆ ಸಂದರ್ಭದಲ್ಲಿ. ಹಾಕೊಟ್ರು ನೋಡು, ಫುಲ್ಲು ಬೈದು ಮನೇಲಿ ರಂಪ ಆಗಿ FB ಡಿಲೀಟ್. ಸೊ ನಂದು ಇದುವರೆಗೂ FB ಇಲ್ಲ, ಅದೇ ಆಗಿದ್ದು. ಅದಾದ್ಮೇಲಿಂದ ನಾನು ಸ್ವಲ್ಪ ಅಡಲ್ಟಿಗೆ ಬಂದಮೇಲೂ ಮಾಡ್ಕೋಬೋದಾಗಿತ್ತು FB. ಸೊ ಇದುವರೆಗೂ FB ಇಲ್ಲ ನಂದು. ಹಂಗೆ ಸಾಕು. ಅಷ್ಟೇ. 4 ಆಗಿದೆ ಅನಿಸುತ್ತೆ. ನಿಂದು 3 ಕಣೆ. ನನಗೆ ತುಂಬ ಇಷ್ಟ. ಬೇರೆಯವ್ರು ಎಲ್ಲ ನನ್ನ ಅರ್ಥನೇ ಡಿಪ್ರೆಷನ್. ಹಾಂ, ನನಗೆ ತುಂಬ ಇಷ್ಟ ಬೇರೆಯವ್ರು ಎಲ್ಲ ನನ್ನ ಅರ್ಥ ಮಾಡ್ಕೋಬೇಕು ಅಂತ. ಫಸ್ಟ್ ಕ್ವೆಶನ್. ಸೆಕೆಂಡ್, ನಾನು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದೆ. ಥರ್ಡ್ ಕ್ವೆಶನ್, ನಾನು ಬೇಜಾರಾದಾಗ ಡ್ಯಾನ್ಸ್ ಮಾಡ್ತೀನಿ. 3 ನಿಜ ಬರ್ದಿದ್ದಾಳೆ. ಫಸ್ಟ್ ಒನ್ ಸುಳ್ಳು ಹಂಗಾರೆ. ಆ್ಯಕ್ಚುಲಿ ಹೌದು, ನಿಂಗೆ ಇಷ್ಟ ನನಗೆ ಇಲ್ವಾ ತುಂಬ ಬೇರೆಯವ್ರ ಅರ್ಥ ಇಷ್ಟ. ಮಾಡ್ಕೋಬೇಕು ಅಂತ? ಇಲ್ಲ, ನಾನು ಅರ್ಥ ಮಾಡ್ಕೊ. ನಾನು ಎಲ್ಲಿ ವಾದ ಮಾಡ್ತೀನಿ ಚೇತನ? ನಾನು ಯಾವತ್ತೂ ವಾದ ಮಾಡಲ್ಲ ಗೈಸ್. ಓಕೆ, ನಾನು ಒಪ್ಸ್ಕೋಬೇಕು, ನಾನು ಅರ್ಥ ಮಾಡಬೇಕು, ಹಾಗಲ್ಲ ಹಿಂಗೆ ಅಂತ ನಾನು ಹೇಳೋದೇ ಇಲ್ಲ, ಬಿಟ್ಬಿಡ್ತೀನಿ. ಸೊ ಅಷ್ಟು ಕಾಂಪ್ಲಿಕೇಟೆಡ್ ಮಾಡ್ಕೊಳಲ್ಲ. ಸೊ ಮಾತಿಗೆ ಮಾತು ಬೆಳೆಸಿದ್ರೆ ಅದು ಬೇರೆ ಲೆವೆಲಿಗೆ ಹೋಗುತ್ತೆ ಅಂತ ನಾನು ಮಾತಾಡೋದೇ ಇಲ್ಲ, ಫುಲ್ ಸೈಲೆಂಟ್ ಆಗ್ತೀನಿ. ಆ್ಯಂಡ್ ನಾನು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಟ್ಟಿದ್ದೆ, ಅದು ನಿಜ. 6th ಸ್ಟ್ಯಾಂಡರ್ಡಲ್ಲಿ ನಾನು ಫೇಲ್ ಆಗಿದೆ. ಆವಾಗ ಅಪ್ಪ ಅಮ್ಮನ್ನ ಕರ್ಕೊಂಬರಕ್ಕೆ ಹೇಳಿದರು. ಸೊ ಇದನ್ನೆಲ್ಲಿ ಹೇಳಿ ನಾನು ಬೈಸ್ಕೊತೀನೋ ಅಂತ ಹೇಳಿ ನಾನು ಕೆರೋಸಿನ್ ಕುಡಿದಿದ್ದೆ. ಅದಾದಮೇಲೆ ಏನಾಯಿತು ಅಂದರೆ ನೆಕ್ಸ್ಟ್ ಬೆಳಿಗ್ಗೆ ನಾನು ಎದ್ದು ನೋಡ್ತಾ ಇದ್ದೀನಿ, ನಾನು ಯಾಕೆ ಇಲ್ಲೇ ಇದ್ದೀನಿ, ನಾನು ಬೇರೆ ಕಡೆ ಹೋಗಬೇಕಿತ್ತಲ್ಲ, ಸತ್ತೋಗ್ಬೇಕಾಗಿತ್ತಲ್ಲ ಅಂತ ಆ ಏಜಲ್ಲಿ. ಆಮೇಲೆ ಗೊತ್ತಾಯಿತು, ಇಲ್ಲ ನಾನು ಬದುಕಿದ್ದೀನಿ. ಅವತ್ತು ವಾಮಿಟ್ ಎಲ್ಲ ಆಗಿ ಮನೆಯೆಲ್ಲ ವಾಸನೆ. ಏನಕ್ಕೆ ಅಂದರೆ ಅಮ್ಮ ಕೆರೋಸಿನ್ ಚೆಲ್ಲಿದೆ ಅಂತ, ಅದಕ್ಕೂ ನಾನೇ ಬೈಸ್ಕೊಂಡೆ. ಸೊ ಇದ್ರದ್ದು ಸ್ಟೋರಿ. ಇದು ನಮ್ಮ ಈ ಗೇಮಿನ ಕತೆ. ಚೆನ್ನಾಗಿತ್ತಲ್ಲ. ಆ್ಯಕ್ಚುಲಿ ನಂಗೆ ತುಂಬ ವಿಷಯ ಇವಾಗ ಗೊತ್ತಾಯಿತು ಚೇತನ ಬಗ್ಗೆ, ನನ್ನ ಬಗ್ಗೆನೂ ನಿನಗೆ ಗೊತ್ತಾಗಿರುತ್ತೆ ಇವಾಗ. ಸೊ ಇದೊಂಥರ ಚೆನ್ನಾಗಿತ್ತು. ನಾನು ಸುಮ್ಮನೆ ನೋಡಿದಾಗ ಚೆನ್ನಾಗಿತ್ತಲ್ಲ ಈ ಗೇಮ್, ನಾವು ಟ್ರೈ ಮಾಡ್ಬೋದಲ್ಲ ಫ್ರೆಂಡ್ಸು ಅಂತ ಹೇಳಿ ನಾನು ಈ ಒಂದು ಗೇಮ್ ಮಾಡಿದೆ. ಪರವಾಗಿಲ್ಲ, ನನಗೆ 5,000 ರೂಪಾಯಿ ಹೋಗ್ತಿದೆ ಅಂತ ನಾನೇನು ಬೇಜಾರು ಮಾಡ್ಕೊಳಲ್ಲ, ಖುಷಿಯಾಗಿ ಕೊಡ್ತೀನಿ. ಬಿಕಾಸ್ ನನ್ನ ಫ್ರೆಂಡ್ ಅಲ್ವಾ, ಗೆದ್ದಿದ್ದಾಳೆ. ನನ್ನ ಬಗ್ಗೆ ಆ್ಯಕ್ಚುಲಿ ನನಗಿಂತ ಅವಳಿಗೆ ಗೊತ್ತು ಅಂತ ನಾನು ಹೆಮ್ಮೆ ಪಡ್ತೀನಿ. ಸೋತ್ ಮೇಲೆ ಎಲ್ಲರೂ ಹಿಂಗೆ ಹೇಳೋದು. ಈ ಒಂದು 10,000 ನಮ್ಮ ಚೇತನ ಅವ್ರಿಗೆ ಹೋಗ್ತಾ ಇದೆ. ಫೋಟೋ ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ನೆಕ್ಸ್ಟ್ ಇಂದ ಆಡಿಯನ್ಸ್ ನನಗೆ ಚಾಲೆಂಜ್ ಕ್ವೀನ್ ಅಂತ ಹೆಸರಿಡ್ತಾರೆ. ಒಂದು ಚಾಲೆಂಜ್ ಎಲ್ಲರೂ ಗೆಲ್ಲೇ ಭೂಮಿಕಾ ನೋಡೋಣ. ಇನ್ನೊಂದು ಚಾಲೆಂಜ್ ಇದೆ. ಯಾವುದು? ಇನ್ನು ನನಗೆ ಅಳಿಸಿಲ್ಲ, ಅದನ್ನ ಇಟ್ಕೊಂಡಿದ್ದೇನೆ. ಆ ಚಾಲೆಂಜ್, ಈ ಥರದ ಚಾಲೆಂಜ್ ಹೇಳೋದು, ಆ ಥರದ್ದು ಬಿಡು. ನೆಕ್ಸ್ಟ್ ಬರೋ ಚಾಲೆಂಜಲ್ಲಿ ವಿನ್ ಆದರೆ ಆಯಿತು. ಯಾವತ್ತು ಗ್ರಾಫ್ ಹಿಂಗಿರಲ್ಲ ಗೈಸ್, ಹಿಂಗೂ ಬರ್ತಾರೆ ಒಬ್ಬರು. ಗೈಸ್, ವೀಡಿಯೋಸ್ ಎಲ್ಲ ಹೇಗೆ ಬರ್ತಾ ಇದೆ ಅಂತ ಕಾಮೆಂಟಲ್ಲಿ ತಿಳಿಸಿ. ಹಾಗೆ ಚಾಲೆಂಜ್ ವೀಡಿಯೋಗಳು ಯಾವ್ಯಾವುದು ಮಾಡಬಹುದು ಅಂತ ಕಾಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಐ ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.